ಸುತ್ತಲೂ ದಟ್ಟ ಹಸಿರಿನ ಕಾಡು, ಕಣ್ಣಾಡಿಸಿದಷ್ಟು ದೂರಕ್ಕೂ ಗುಡ್ಡಗಳ ಸಾಲು. ಭೂಮಿ ಹಾಗೂ ಆಕಾಶದ ನಡುವೆ ಸ್ವರ್ಗವೇ ಹುಟ್ಟಿಕೊಂಡಿದೆ ಅನ್ನೋ ಅನುಭವ. ಹಚ್ಚ ಹಸಿರಿನ ಭೂಮಿಗೆ ಮೋಡಗಳು ಮುತ್ತಿಕ್ಕುತ್ತಿದೆ. ಅರೆ, ಸ್ವರ್ಗವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿದೆ. ಕಣ್ಣಾಯಿಸಿದಷ್ಟು ಉದ್ದಕ್ಕೂ ಪ್ರಕೃತಿ ಉಣಬಡಿಸೋ ಸೊಬಗಿನ ಸೋಪಾನಕ್ಕೆ ಮೈಮರೆಯೋದು ಪಕ್ಕ. ಅಷ್ಟಕ್ಕೂ ಈ ಬ್ಯೂಟಿಫುಲ್ ನೇಚರ್ ಇರೋ ಲೊಕೇಶನ್ ಆದರೂ ಎಲ್ಲಿ ಅಂತೀರಾ? ಇದೇ ನೋಡಿ, ಭೂಮಿ ಮತ್ತು ಆಕಾಶದ ನಡುವೆ ಸ್ವರ್ಗವೇ ಹುಟ್ಟಿಕೊಂಡಿದೆ ಅನ್ನೋ ಈ ಅನುಭವ ನೀಡೋ ಇದು ಉತ್ತರ ಕನ್ನಡದ ಭೀಮನಗುಡ್ಡ. ಶಿರಸಿಯಿಂದ ಕೇವಲ 28 ಕಿಲೋಮೀಟರ್ ದೂರದಲ್ಲಿರೋ ಈ ಹಸಿರು ಗಿರಿಗಳ ಬೆಟ್ಟ ಕಣ್ಣಿಗೆ ಮುದ ನೀಡುತ್ತದೆ. ನೋಡುಗರನ್ನು ಅರೆಕ್ಷಣ ಮೌನವಾಗಿಸಿ ತನ್ನ ಜೊತೆ ಲೀನವಾಗಿಸೋ ಭೀಮನಗುಡ್ಡದ ಈ ಸೊಬಗು ಅಂತಿಂತದ್ದಲ್ಲ. ಪ್ರವಾಸಿಗರಂತೂ ಈ ಹಸಿರ ಪ್ರಕೃತಿ ಮಡಿಲಲ್ಲಿ ಖುಷಿಯಿಂದ ಫೋಟೋ ಕ್ಲಿಕ್ಕಿಸುತ್ತಾ ಸಂಭ್ರಮಿಸುತ್ತಾ ಎಂಜಾಯ್ ಮಾಡುತ್ತಾರೆ. ಸಿದ್ದಾಪುರ ತಾಲೂಕಿನ ಮುಳಗುಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿರಸಿ, ಸಿದ್ದಾಪುರ, ಕುಮಟ 3 ತಾಲೂಕಿನ ಘಟ್ಟಗಳ ದರ್ಶನ ಮಾಡಿಸುವ ಭೀಮನಗುಡ್ಡ ನಿಜವಾಗಿಯೂ ಭೀಮಾನಂದ ಕೊಡುವ ತಾಣ. ಇಲ್ಲಿ ನಿಂತು ನೋಡಿದರೆ ಅಘನಾಶಿನಿಯ ಸುಂದರ ಪಕ್ಷಿ ನೋಟವು, ಸೂರ್ಯೋದಯ ಸೂರ್ಯಾಸ್ತದ ನೋಟವು ನೋಡುಗರಿಗೆ ಒದಗುತ್ತದೆ. ಶಿರಸಿಯ ಹತ್ತಿರ ಪ್ರಕೃತಿಯ ಮಡಿಲಲ್ಲಿ ಸೂರ್ಯಾಸ್ತದ ಚಿನ್ನದ ಕ್ಷಣಗಳನ್ನು ಕಾಣಬೇಕಾದರೆ ಭೀಮನಗುಡ್ಡ ತಪ್ಪದೆ ಭೇಟಿ ನೀಡಬೇಕಾದ ಸ್ಥಳ. ಈ ಭೀಮನಗುಡ್ಡವನ್ನು ಮಲೆನಾಡಿನ ಚಿರಾಪುಂಜಿ ಎಂದು ಕರೆಯುತ್ತಾರೆ. ಸುಂದರವಾದ ದಟ್ಟಕಾಡು, ಅಘನಾಶಿನಿ ನದಿ ಕಣಿವೆಯ ಈ ಸ್ಥಳವು ಪ್ರವಾಸಿಗರನ್ನು ವಿಭಿನ್ನ ಜಗತ್ತಿಗೆ ಕರೆದೊಯ್ಯುತ್ತದೆ. ಇಲ್ಲಿ ಸೂರ್ಯಾಸ್ತವು ಅತ್ಯಂತ ಮನೋಹರವಾಗಿರುತ್ತದೆ. ಪ್ರಯಾಣಿಕರ ಒಂಟಿತನವನ್ನು ಮರೆಸುವ ಹಾಗೂ ಪ್ರಕೃತಿಯೊಂದಿಗೆ ಬೆಸೆಯುವ ಸ್ಥಳವು ಇದಾಗಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಟೆಲ್, ಕ್ಯಾಂಟೀನ್ಗಳ ವ್ಯವಸ್ಥೆ ಇಲ್ಲ. ಆದ್ದರಿಂದ ನೀರು ತಿಂಡಿಗಳನ್ನು ನಾವು ಮನೆಯಿಂದಲೇ ತೆಗೆದುಕೊಂಡು ಹೋಗಿದ್ವಿ. ಭೀಮನಗುಡ್ಡಕ್ಕೆ ನೀವು ಬರುವುದಾದರೆ ಸ್ವತಃ ವೆಹಿಕಲ್ಗಳನ್ನೇ ತರಬೇಕು. ಇಲ್ಲಿ ಯಾವುದೇ ಬಸ್ಗಳ ಸೌಲಭ್ಯ ಇಲ್ಲ. ಇಲ್ಲಿಂದ ಹಾಗೆ ರಿಟರ್ನ್ ಸಿದ್ದಾಪುರಕ್ಕೆ ಹೋಗುವಾಗ ಬ್ರಿಡ್ಜ್ ಕೂಡ ಸಿಗುತ್ತೆ. ಇಲ್ಲಿ ಕೂಡ ನೀವು ಬ್ಯೂಟಿಫುಲ್ ಆದ ಸೀನನ್ನು ನೋಡ್ಬೋದು. ವಿಶಿಷ್ಟವಾದ ಬ್ಯೂಟಿಫುಲ್ ಆದ ಸೀನರಿ ನೋಡಲು ಸಿಗುವ ಈ ತಾಣಕ್ಕೆ ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.